ಸತತ 6ನೇ ದಿನವೂ ಕೂಡ ದೇವಿಯ ದರ್ಶನಕ್ಕೆ ಇದು ಬಂದ ಜನಸಾಗರ ನೋಡಬಹುದು. ನೀವು ದೃಶ್ಯಾವಳಿಗಳಲ್ಲಿ ಶ್ರೀ ಮಾರಿಕಾಂಬೆ ದೇವಿಯ ಜಾತ್ರೆಗೆ ಜನಸಾಗರವೂ ಜನಸಾಗರ. ಎಲ್ಲಿ ನೋಡಿದರೂ ಜನರು ದೇವಿಯ ದರ್ಶನಕ್ಕಾಗಿ ಸಾಲುಗಟ್ಟಿ ನಿಂತಹ ಜನರು ದೇವಿಯ ದರ್ಶನಕ್ಕೆ ಹರಸಾಹಸ ಪಡುತ್ತಿದ್ದಾರೆ. ಇದು ಕೂಡ ಶ್ರೀ ಮಾರಿಕಾಂಬೆ ದೇವಿಗೆ ಕುಂಬಳಕಾಯಿ ಮೂಲಕ ಗಾವುಗೋರಿ ಕೊಟ್ಟಂತಹ ಒಂದು ಸಂದರ್ಭ. ಅದನ್ನು ಕೂಡ ನಾನು ತೋರಿಸಿದ್ದೀನಿ ದೃಶ್ಯಾವಳಿಯಲ್ಲಿ. ಶ್ರೀ ಮಾರಿಕಾಂಬೆ ದೇವಿಯ ಈ ಒಂದು ಅದ್ಭುತವಾದಂತಹ ಮೂರ್ತಿಯನ್ನು ನೀವು ಕೂಡ ನೋಡ್ಬೋದು. ಇಲ್ಲೇ ಕೂಡ ನೀವು ದೇವಿಯ ದರ್ಶನ ಮಾಡಿ ಅಂತ ಹೇಳ್ತಾ ನೋಡಿ, ಜನರ ಸಾಗರವೇ ಹರಿದು ಬಂದಿದೆ. ಸಾಗರದಲ್ಲಿ ಜನಸಾಗರ, ಎಲ್ಲಿ ನೋಡಿದರೂ ಜನಸಾಗರ ಜನಸಾಗರ ಜನಸಾಗರ. ಹಾಗಾಗಿ ನಮ್ಮ ದೇವಿಗೆ ಫಾಲೋ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳು ನಮ್ಮಲ್ಲಿ ಬರ್ತಾ ಇರ್ತವೆ. ಜನರು ಕೂಡ ತಾಳ್ಮೆಯಿಂದ ಈ ಒಂದು ಜಾತ್ರೆಗೆ ಬಂದು ದೇವಿಯ ದರ್ಶನ ಮಾಡಿ, ಹಾಗೂ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲಿನ ಸ್ಥಳೀಯ ನಾಗರಿಕರು ಹಾಗೂ ಕೆಲವು ಟ್ರಸ್ಟ್ಗಳು ಮಾಡ್ತಾ ಇದ್ದಾವೆ. ಈ ಒಂದು ದೇವಿಯ ದರ್ಶನ ಪಡೆಯಲು ಸತ್ಯ ಸಾಲಿನಲ್ಲಿ ಬರುತ್ತಿರುವಂಥ ಭಕ್ತಾದಿಗಳಿಗೂ ಕೂಡ ದೇವಿಯ ಆಶೀರ್ವಾದ ಸಿಗಲಿ, ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನಮ್ಮ ಕ್ಷಣದ ಸುದ್ದಿಗಳನ್ನು ಮುಚ್ಚರಿಸ್ತಾ ಇರ್ತೀವಿ. ಧನ್ಯವಾದಗಳು. ಇನ್ನು ದೇವಿಯ ದರ್ಶನ 3 ದಿನ ಇರುತ್ತೆ. ಹಾಗಾಗಿ ಜನರು ಕೂಡ 3 ದಿನದ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ನಾನು ಒಂದು ಸಲಹೆ ಅರ್ಪಿಸಿ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ. ಇದು ಗೊತ್ತಾಗುತ್ತೆ ಪ್ರತಿಯೊಬ್ಬರಿಗೂ. ಈ ಜಾತ್ರೆ 3 ವರ್ಷಕ್ಕೊಮ್ಮೆ ಬರುವುದರಿಂದ ಈ ರೀತಿ ಜನಸಾಗರ ತುಂಬುತ್ತಿರುತ್ತದೆ ಅಂತ. ಹಾಗಾಗಿ ಕೆಲವರೆಲ್ಲ ಹೊರಗಡೆಯಿಂದಲೇ ನಿಂತು ದೇವಿಯ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಯಾಕಂದರೆ ಅಷ್ಟು ಜನಬೀಡು ಇರೋದ್ರಿಂದ ತುಂಬ ಕಷ್ಟ.